ಸೊ ಗೈಸ್, ಈಗ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಮಾಡುತ್ತಾ ಇಲ್ವಾ ಅಂತ ನೀವೇ ಬಂದುಬಿಟ್ಟು ಕಂಡು ಹಿಡ್ಕೋಬೋದು. ಯೂಟ್ಯೂಬ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆಯಾ ಇಲ್ವಾ ಅಂದ್ಬಿಟ್ಟು ನೀವೇ ಬಂದುಬಿಟ್ಟು ನಮ್ಮ ವೈ ಟಿ ಸ್ಟುಡಿಯೋ ಏನಿದೆ ಅದೇ ಹೇಳಿಬಿಡುತ್ತೆ ನಿಮಗೆ. ಎಲ್ಲಿ ಹೋಗ್ಬಿಟ್ಟು ಏನು ಚೆಕ್ ಮಾಡಬೇಕಂತ ನಾನು ನಿಮಗೆ ಹೇಳಿಬಿಡ್ತೀನಿ. ತುಂಬ ಜನ ಬಂದುಬಿಟ್ಟು ಗೊತ್ತಿಲ್ಲದಲ್ಲೇ ಪಾಪ ವೀಡಿಯೋಸ್ಗಳನ್ನ ಮಾಡ್ತಿರ್ತೀರ 1 ಇಯರ್ 2 ಇಯರ್ ಈ ಥರ ಕಷ್ಟಪಡ್ತಿರ್ತೀರ. ಬಟ್ ಆದರೂ ಅವ್ರ ಚಾನೆಲ್ ಹೋಗ್ಬಿಟ್ಟು ಗ್ರೋ ಆಗಿರಲ್ಲ. ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನಂದರೆ ಅವ್ರದ್ದು ಮಾನಿಟೈಸೇಷನ್ನೇ ಆಗಿರಲ್ಲ. 2-3 ವರ್ಷದಿಂದನೂ ಕೆಲಸ ಮಾಡ್ತಿರ್ತಾರೆ, ಬಟ್ ಚಾನೆಲ್ ಮಾನಿಟೈಸೇಷನ್ ಆಗಿರಲ್ಲ. ಸೊ ಎಲ್ಲೋಗ್ಬಿಟ್ಟು ಏನು ಚೆಕ್ ಮಾಡಬೇಕು, ನಿಮ್ಮದು ಯೂಟ್ಯೂಬ್ ಆ್ಯಕ್ಚುಲಾಗಿ ಸಪೋರ್ಟ್ ಮಾಡ್ತಿದೆಯಾ, ಅದು 2 ಸೋರ್ಸಿಂದ ನಿಮ್ಮದು ವೀಡಿಯೋಗೆ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ 100% ಯೂಟ್ಯೂಬ್ ಕಡೆಯಿಂದ ಎಲ್ಲ ಓಕೆ ಇದೆ. ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದೆ. ನಿಮಗೆ ಏನು ಮಾಡಬೇಕು, ನಿಮ್ಮ ವಿಡಿಯೋದಲ್ಲಿ ಏನು ಜೀವ ಇಲ್ಲ ಅಂದರೆ ಜೀವ ತುಂಬಬೇಕು. ಓಕೆನಾ, ಚೆನ್ನಾಗಿ ವೀಡಿಯೋ ಮಾಡಬೇಕು. ಆ್ಯಂಡ್ ಆದಷ್ಟು ಜಾಸ್ತಿ ಬಂದುಬಿಟ್ಟು ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋನ ಮಾಡಬೇಕು. ನಿಮ್ಮ ಮೈಂಡಿಂದ ನೀವೇನಾದರೂ ವೀಡಿಯೋಸ್ಗಳನ್ನ ಥಿಂಕ್ ಮಾಡಿ ಏನಾದರೂ ಮಾಡ್ತಾ ಇದ್ದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ಆಡಿಯನ್ಸ್ಗೆ ಇಷ್ಟ ಆಗಲ್ಲ. ಓಕೆನಾ, ಆಡಿಯನ್ಸ್ ಏನು ಡಿಮ್ಯಾಂಡ್ ಮಾಡ್ತಾರೆ, ಆಡಿಯನ್ಸ್ ಯಾವ ಟೈಪ್ ವೀಡಿಯೋ ಕೇಳ್ತಾ ಇದ್ದಾರೆ ಅದ್ರ ಅಕಾರ್ಡಿಂಗ್ ನಿಮಗೆ ಕೆಲಸ ಮಾಡಬೇಕು. ಓಕೆನಾ, ಸೊ ಇದನ್ನೆಲ್ಲ ಯಾವ ಥರ ನೀವು ತಿಳ್ಕೊಬೋದು, ಎಲ್ಲೋಗಿ ತಿಳ್ಕೊಬೋದು. ಆ್ಯಂಡ್ ಎಲ್ಲಿ ಹೋಗಿಬಿಟ್ಟು ನಿಮಗೆ ಚೆಕ್ ಮಾಡಬೇಕು ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಆಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ, ಅಕ್ಕ ನನಗೆ ಅದು ಗೊತ್ತಾಗಿಲ್ಲ ಇದು ಗೊತ್ತಾಗಿಲ್ಲ ಅಂದ್ಬಿಟ್ಟು. ಓಕೆನಾ, ಸೊ ಫಸ್ಟು ವೀಡಿಯೋನ ಬಂದುಬಿಟ್ಟು ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ಬಂದುಬಿಟ್ಟು ನಮಗೇನು ಮಾಡಬೇಕು, ನಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮ ಚಾನೆಲ್ ಗ್ರೋ ಆಗೋಕ್ಕೆ ಏನು ವೈ ಟಿ ಸ್ಟುಡಿಯೋ ಇದೆ ನಿಮ್ಗೆ ಅದೇ ಹೇಳಿಬಿಡುತ್ತೆ. ಓಕೆನಾ, ನಿಮ್ಮ ಚಾನೆಲ್ ಗ್ರೋ ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಸೊ ಸಿಂಪಲ್ಲಾಗಿ ನಾನು ಏನು ಮಾಡ್ತೀನಿ, ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಗೈಸ್ ನಮಗೆ ಇಲ್ಲಿ ಕಂಟೆಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನೀವು ಒಂದು ವೀಡಿಯೋ ಅಂತ ಇಲ್ಲ, ಒಂದು 4-5 ವೀಡಿಯೋಲಿ ಟೆಸ್ಟ್ ಮಾಡಿ. ಇದೇ ಥರ ಈಗ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಸೇಮ್ ಅದೇ ಟೈಪಲ್ಲಿ ಟೆಸ್ಟ್ ಮಾಡಿ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನಾನು ತಗೊಳ್ಳಿ ಈ ವಿಡಿಯೋನ ಓಪನ್ ಮಾಡ್ತೀನಿ. ಓಕೆನಾ, ಒಂದು ವಿಡಿಯೋನ ನಾನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಾದಮೇಲೆ ಒಂದು ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡ್ತೀನಿ. ಓಕೆನಾ, ಕೆಳಗೆ ಸ್ಕ್ರಾಲ್ ಮಾಡಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ವೀಡಿಯೋ ಪರ್ಫಾರ್ಮೆನ್ಸ್ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ. ಓಕೆನಾ, ಕಾಣಿಸ್ತಿದೆಯಾ ವೀಡಿಯೋ ಪರ್ಫಾರ್ಮೆನ್ಸ್ ಆಪ್ಷನ್? ಸೇಮ್ ಇದೇ ಥರ ನಿಮಗೂ ನಿಮ್ಮ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೋಬೇಕು. ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ಒಂದಲ್ಲ, ನಾನು ಹೇಳಿದ್ನಲ್ಲ 2-3 ವೀಡಿಯೋನ ಓಪನ್ ಸೇಮ್ ಪ್ರಾಸೆಸಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಗೈಸ್, ನಿಮಗೆ ಇಲ್ಲಿ ಬಂದುಬಿಟ್ಟು 4 ಆಪ್ಷನ್ ಸಿಗುತ್ತೆ. ಯಾವ 4 ಆಪ್ಷನ್ನು? ಒಂದು ಓವರ್ ವ್ಯೂ, ರೀಚು, ಎಂಗೇಜ್ಮೆಂಟು, ಆಡಿಯನ್ಸು. ಈ 4 ಆಪ್ಷನ್ ಬಂದುಬಿಟ್ಟು ಎಲ್ರಿಗೂ ಸಿಗುತ್ತೆ. ಯಾರ್ದು ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರಿಗೆ ಸಿಗುತ್ತೆ. ಚಾನೆಲ್ ಯಾರ್ದು ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಎಕ್ಸ್ಟ್ರಾ ಒಂದು ಆಪ್ಷನ್ ಸಿಗುತ್ತೆ, ರೆವೆನ್ಯೂದು. ಓಕೆ, ಸೊ ರೆವೆನ್ಯೂದು ಬಂದುಬಿಟ್ಟು ಬಿಟ್ಬಿಡಿ, ಅದರದ್ದು ಯಾವುದು ಕೆಲಸ ಅಲ್ಲ ನಮಗೆ ಇದರಲ್ಲಿ. ಓಕೆನಾ, ನಮಗೆ ಏನು ಕೆಲಸ ಇರೋದು ಇದು 4ರಲ್ಲಿ ಕೆಲಸ ಇರೋದು ಅಷ್ಟೇ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ರೀಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ರೀಚ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿದ್ರೆ, ರೀಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ, ನಿಮಗೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಹೌ ವಿವರ್ ಫೈಂಡ್ ದಿಸ್ ವಿಡಿಯೋ ಅಂತ. ಓಕೆನಾ, ಇಲ್ಲಿ ಬಂದುಬಿಟ್ಟು ನಿಮಗೆ ಕಾಣಿಸ್ತಾ ಇರಬೇಕು, ಬ್ರೌಸ್ ಫ್ಯೂಚರ್ ಇದೆ, ಸಜೆಸ್ಟೆಡ್ ವಿಡಿಯೋ ಇದೆ, ಯೂಟ್ಯೂಬ್ ಫ್ಯೂಚರ್ ಇದೆ, ಚಾನೆಲ್ ಪೇಜ್ ಇದೆ, ಅದರ್ ಇದೆ. ಸೊ ನಮಗೆ ಒಂದು 2 ಸಾಕು. 2 ಫ್ಯೂಚರಿಂದ ವಿಡಿಯೋಗೆ ವ್ಯೂಸ್ ಬರ್ತಾಯಿದ್ರೆ ಅದರಲ್ಲಿ ನೀವು ಬರೆದು ತೊಗೊಳ್ಳಿ, ನಿಮ್ಮದು 100% ಚಾನೆಲ್ ಮುಂದಕ್ಕೆ ಹೋಗಿ ಗ್ರೋ ಆಗಿಬಿಡುತ್ತೆ. ಆ್ಯಂಡ್ ವಿಡಿಯೋನು ನಿಧಾನವಾಗಿ ನಿಮ್ಮದು ಮುಂದಕ್ಕೆ ಹೋಗಿ ಅದ್ರಲ್ಲಿ ವ್ಯೂಸ್ ಬರುತ್ತೆ. ಬೈ ಚಾನ್ಸ್ ಆ 2 ಫ್ಯೂಚರಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ಏನಾಗುತ್ತೆ, ನಿಮ್ಮದು ವಿಡಿಯೋ ಬಂದುಬಿಟ್ಟು ಏನಾಗುತ್ತೆ, ವಿಡಿಯೋನು ಮುಂದಕ್ಕೆ ಹೋಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಿಮ್ದು ಏನಾಗುತ್ತೆ, ಮುಂದಕ್ಕೆ ಹೋಗಿ
ಚಾನಲ್ಲು ಗ್ರೋ ಆಗಲ್ಲ. ಸೊ ಇಲ್ಲಿ ಯಾವುದು ಮೇಯ್ನಾಗಿ ಮೊದಲನೇ ಫ್ಯೂಚರ್ ನೋಡ್ಕೊಳ್ಳಿ. ಮೊದಲನೇದು ಬಂದುಬಿಟ್ಟು ಬ್ರೌಸ್ ಫ್ಯೂಚರಲ್ಲಿ ಬಂದುಬಿಟ್ಟು ನಿಮಗೆ ಅಟ್ಲೀಸ್ಟ್ ಅಂದ್ಕೊಳ್ಳಿ, ನಾನು ಇಲ್ಲಿ ಜಾಸ್ತಿ ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಮದು 1 ಲಕ್ಷ 2 ಲಕ್ಷ ವ್ಯೂಸು ನಿಮಗೆ ಬ್ರೌಸ್ ಫ್ಯೂಚರಲ್ಲಿ ಬರಬೇಕು ಅಂತ ಇಲ್ಲ. ಈಗ ನಿಮಗೆ 100 ವ್ಯೂಸ್ ಸಿಕ್ಕಿದೆಯಾ, 100 ವ್ಯೂಸಲ್ಲಿ ಅಟ್ಲೀಸ್ಟ್ ನಿಮ್ಮದು ಒಂದು 10 ವ್ಯೂಸ್ ಆದರೂ, ಓಕೆನಾ, ಅಟ್ಲೀಸ್ಟ್ 10 ವ್ಯೂಸ್ ಆದರೂ ಈ ಬ್ರೌಸ್ ಫ್ಯೂಚರಲ್ಲಿ ಬಂದಿರಬೇಕು, ಓಕೆನಾ, 10 ವ್ಯೂಸು. ಅದಾದಮೇಲೆ ಸಜೆಸ್ಟೆಡ್ ವೀಡಿಯೋದಲ್ಲೂ ಕೂಡ ಅಷ್ಟೇ ನಿಮ್ಮದು ಒಂದು ಅಂದ್ಕೊಳ್ಳಿ 100 ವೀಡಿಯೋ ಬಂದಿದೆ, 100 ವೀಡಿಯೋದಲ್ಲಿ ಒಂದು 20 ವ್ಯೂಸು ಇಲ್ಲ ಒಂದು ಅಂದ್ಕೊಳ್ಳಿ ಲೈಕ್ ಒಂದು 10 ಇಲ್ಲ ಅಂದರೆ 5 ಇಷ್ಟು ವ್ಯೂಸ್ ಆದರೂ ನಿಮ್ಮದು ಸಜೆಸ್ಟೆಡ್ ವೀಡಿಯೋದಲ್ಲಿ ಬರಬೇಕು. ಆ್ಯಂಡ್ ನಾನು ನಿಮಗೆ ಹೇಳಿಬಿಡ್ತೀನಿ ಬ್ರೌಸ್ ಫ್ಯೂಚರ್ ಅಂದರೆ ಏನು. ಬ್ರೌಸ್ ಫ್ಯೂಚರ್ ಅಂದರೆ ನೋಡಿ, ಇದು ನಾನೀಗ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಾ, ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ನಮಗೆ ಇಲ್ಲಿ ವೀಡಿಯೋಸ್ಗಳು ಬಂದುಬಿಟ್ಟು ಶೋ ಆಗ್ತಿದೆಯಲ್ಲ, ಇದು ಬಂದುಬಿಟ್ಟು ಬ್ರೌಸ್ ಫ್ಯೂಚರು. ಯೂಟ್ಯೂಬ್ ಬ್ರೌಸ್ ಮಾಡೋದು, ಓಕೆನಾ, ಇದು ಬಂದುಬಿಟ್ಟು ಬ್ರೌಸ್ ಫ್ಯೂಚರ್. ಈ ಥರ ವೀಡಿಯೋ ಏನಾದರೂ ಶೋ ಆಗ್ತಿದ್ರೆ ಅದಾದಮೇಲೆ ಈಗ ನಾನು ನಿಮಗೆ ಹೇಳ್ತೀನಿ ಸಜೆಸ್ಟೆಡ್ ವೀಡಿಯೋ. ಇಲ್ಲಿ ಸಜೆಸ್ಟೆಡ್ ವೀಡಿಯೋ ಎರಡನೇದು ತೋರಿಸ್ತಾ ಇದೆಯಾ ನಿಮಗೆ, ಎರಡನೇದು ಬಂದುಬಿಟ್ಟು ಸಜೆಸ್ಟೆಡ್ ವೀಡಿಯೋ ಅಂದರೆ ಈಗ ಅಂದ್ಕೊಳ್ಳಿ ನಾನು ಒಂದು ವೀಡಿಯೋನ ಓಪನ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಒಂದು ವೀಡಿಯೋನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನನಗೆ ಸಜೆಸ್ಟ್ ಆಗ್ತಿದೆ, ನೀವು ನೋಡ್ಬೋದು ಇಲ್ಲಿ ನನಗೆ ಕೆಳಗಡೆ ಸಜೆಸ್ಟ್ ಆಗ್ತಿದೆ ವೀಡಿಯೋ. ಇಲ್ಲೂ ಕೆಳಗಡೆ ಬಂದರೆ ಇಲ್ಲೂ ಕೂಡ ಸಜೆಸ್ಟ್ ಆಗ್ತಿದೆ, ಇಲ್ಲೂ ಕೆಳಗಡೆ ಸಜೆಸ್ಟ್ ಆಗ್ತಿದೆಯಲ್ಲ, ಇದು ಬಂದುಬಿಟ್ಟು ಹೇಳ್ತೀವಿ ನಾವು ಸಜೆಸ್ಟೆಡ್ ವೀಡಿಯೋ, ಓಕೆನಾ. ಸೊ ಇದು ಎರಡರಿಂದ ನಮಗೆ ವ್ಯೂಸ್ ಬರ್ತಾ ಇದ್ದರೆ ಬ್ರೌಸ್ ಫ್ಯೂಚರು ಮತ್ತು ಸಜೆಸ್ಟೆಡ್ ವೀಡಿಯೋಯಿಂದ ನಮಗೇನಾದರೂ ವ್ಯೂಸ್ ಬರ್ತಾ ಇದೆ ಅಂದರೆ ಯೂಟ್ಯೂಬ್ ಕಡೆಯಿಂದ ಎಲ್ಲ ಓಕೆ. ಯೂಟ್ಯೂಬ್ ಬಂದುಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿದೆ, ನಮ್ಮ ವೀಡಿಯೋ ವೈರಲ್ ಆಗೋಕ್ಕೆ, ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಯೂಟ್ಯೂಬ್ ಸಪೋರ್ಟ್ ಮಾಡ್ತಿದೆ. ಸೊ ಯೂಟ್ಯೂಬ್ ಸಪೋರ್ಟ್ ಮಾಡಿನೂ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದರೆ, ಓಕೆನಾ, ಯೂಟ್ಯೂಬ್ ಸಪೋರ್ಟ್ ಮಾಡ್ತಿದೆ ಬಟ್ ಆದರೂ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದರೆ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ, ನಿಮ್ಮ ವೀಡಿಯೋ ಸರಿಯಾಗಿ ಮಾಡ್ತಾ ಇರಲ್ಲ, ಇಲ್ಲಾಂದರೆ ನಿಮ್ಮ ವೀಡಿಯೋದಲ್ಲಿ ಹೇಳೋ ಸ್ಟೈಲ್ ಆಗಲಿ ಇಲ್ಲ ಬೇರೆ ಥರದ್ದು ಏನಾದರೂ ಆಗಲಿ, ಏನಾದರೂ ಒಂದು ಮಿಸ್ಟೇಕು ಏನಾದರೂ ಒಂದು ಕಮ್ಮಿ ಆಗಿರುತ್ತೆ ನಿಮ್ಮ ವೀಡಿಯೋದಲ್ಲಿ, ಆ ರೀಸನ್ಗೋಸ್ಕರ ನಿಮ್ದು ಏನಾಗ್ತಿರುತ್ತೆ ವ್ಯೂಸು ಬರ್ತಾ ಇರಲ್ಲ. ಸೊ ನೀವೇನು ಮಾಡಬೇಕು, ನಿಮ್ಮ ವೀಡಿಯೋನ ಇಂಪ್ರೂವ್ಮೆಂಟ್ ಮಾಡಬೇಕು ಆದಷ್ಟು ನಿಮಗೆ ನೋಡಿ ಇದನ್ನು ಚೆಕ್ ಮಾಡಿ, ನಿಮ್ಮದು ಬ್ರೌಸ್ ಫ್ಯೂಚರ್ ಓಕೆ, ಸಜೆಸ್ಟೆಡ್ ವೀಡಿಯೋ ಓಕೆ, ಇದೆರಡರಲ್ಲೂ ಓಕೆ ಆಗಿದ್ದರೆ ಯೂಟ್ಯೂಬ್ ಕಡೆಯಿಂದನೂ ಓಕೆ, ಯೂಟ್ಯೂಬ್ ನಿಮಗೆ ಸಪೋರ್ಟ್ ಮಾಡ್ತಿದೆ. ಬಟ್ ಆ ಸಪೋರ್ಟ್ನ ನೀವು ಯೂಸ್ ಮಾಡ್ಕೋಬೇಕು. ಯಾವ ಥರ ಯೂಸ್ ಮಾಡ್ಕೊಳ್ತೀರಾ, ಯಾವ ಥರ ಬಳಸ್ಕೊಳ್ತೀರಾ, ಅದನ್ನು ನೀವು ಕರೆಕ್ಟಾಗಿ ವೀಡಿಯೋ ಮಾಡಬೇಕು. ಕರೆಕ್ಟಾಗಿ ಅಂದರೆ ಲೈಕ್ ಚೆನ್ನಾಗಿ ವೀಡಿಯೋ ಮಾಡಿ, ಲೈಕ್ ಆಡಿಯನ್ಸ್ಗಳಿಗೆ ಇಷ್ಟ ಆಗಬೇಕು, ಆಡಿಯನ್ಸ್ ನೋಡಬೇಕು, ಸ್ಕಿಪ್ ಮಾಡಬಾರ್ದು, ಆ್ಯಂಡ್ ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿ, ಆ್ಯಂಡ್ ಆಡಿಯನ್ಸ್ಗಳಿಗೆ ಯಾವ ಥರ ವೀಡಿಯೋ ಬೇಕೋ ಅವ್ರ ಡಿಮ್ಯಾಂಡಲ್ಲಿ ವೀಡಿಯೋ ಮಾಡಿ. ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮಗೆ ಇನ್ನೂ ಬೇಗ ಗ್ರೋತ್ ಆಗೋದ್ರಲ್ಲಿ ಹೆಲ್ಪ್ ಸಿಗುತ್ತೆ, ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ವೀಡಿಯೋಗೆ ವ್ಯೂಸ್ನೂ ಕೂಡ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ನೀವು ನಿಮ್ಮ ಮೈಂಡ್ ಅಕಾರ್ಡಿಂಗ್ ಏನಾದರೂ ವೀಡಿಯೋಸ್ ಮಾಡ್ತಿದ್ದೀರಾ, ಅದನ್ನು ಕೂಡ ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ಮದು ವ್ಯೂಸ್ ಡೌನ್ ಪ್ರಾಬ್ಲಮ್ ಹಾಗೇ ಆಗುತ್ತೆ, ಓಕೆನಾ. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನು, ಯೂಟ್ಯೂಬ್ ಕಡೆಯಿಂದ ಓಕೆ ಆಗಿದ್ದರೆ ಆ್ಯಂಡ್ ವೀಡಿಯೋದಲ್ಲಿ ನಿಮಗೆ ಬ್ರೌಸ್ ಫೀಚರ್ ಸಜೆಸ್ಟೆಡಲ್ಲಿ ವೀಡಿಯೋದ್ರಲ್ಲಿ ಏನಿದೆ ವ್ಯೂಸ್ ಬರ್ತಾ ಇದೆ ಅಂದರೆ ಸೊ ಆಲ್ಮೋಸ್ಟ್ ಯೂಟ್ಯೂಬ್ ನಿಮಗೆ ಸಪೋರ್ಟ್ ಮಾಡ್ತಿದೆ, ಮುಂದಕ್ಕೆ ಹೋಗಿ ನಿಮ್ಮ ಚಾನೆಲ್ನೂ ಗ್ರೋ ಆಗ್ತಿದೆ, ನೀವು ಯೂಟ್ಯೂಬಲ್ಲಿ ಕೆಲಸನೂ ಮಾಡ್ಬೋದು ಅದೇ ಚಾನಲಲ್ಲಿ. ಬೈ ಚಾನ್ಸ್ ನಿಮಗೆ ವ್ಯೂಸ್ ಏನಾದರೂ ಬರ್ತಾ ಇಲ್ಲ, ಬ್ರೌಸ್ ಫೀಚರಲ್ಲೂ ಬರ್ತಿಲ್ಲ, ಸಜೆಸ್ಟೆಡ್ ವೀಡಿಯೋದಲ್ಲೂ ಬರ್ತಿಲ್ಲ ಅಂದರೆ ನೀವೇನು ಮಾಡ್ಬೋದು, ಬೇರೆ ಚಾನಲ್ನ ಮಾಡ್ಬೋದು. ಅಂದರೆ ಒಂದೇ ವೀಡಿಯೋದಲ್ಲಿ ನೋಡಬೇಡಿ, ಇದು ಎರಡು, ಓಕೆನಾ. ಸೊ ನಿಮಗೆ 4-5 ವೀಡಿಯೋದಲ್ಲಿ ನೋಡಬೇಕು ಇದರಲ್ಲಿ ವ್ಯೂಸ್ ಬರ್ತಾ ಇದೆಯಾ ಇಲ್ವಾ ಅಂತ, ಓಕೆನಾ. ಸೊ ಬೈ ಚಾನ್ಸ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಾದರೂ ಬರ್ತಾ ಇದೆ ಅಂದರೆ ಯೂಟ್ಯೂಬ್ 100% ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ನೀವು ಅದೇ ಚಾನಲಲ್ಲಿ ವೀಡಿಯೋನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಏನು ನಿಮ್ಮ ವೀಡಿಯೋದಲ್ಲಿ ಜೀವ ಇಲ್ಲ, ನಿಮ್ಮ ವೀಡಿಯೋಗೆ ಜೀವ ತುಂಬಿ ಚೆನ್ನಾಗಿ ವೀಡಿಯೋ ಮಾಡಿ, ಓಕೆನಾ ಗೈಸ್. ಇದಾಯಿತಾ. ಸೊ ಇದಾದಮೇಲೆ ನೀವು ಇನ್ನೊಂದು ಏನು ನೋಡ್ಬೋದು, ಓಕೆನಾ. ಸೊ ಇನ್ನೊಂದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಏನು ನೋಡ್ಬೋದು ಅಂತ. ಸಿಂಪಲಿ ನಾನೀಗ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ. ಏನು ಆಪ್ಷನು, ಇಲ್ಲಿ ವ್ಯೂಸು ಬಿಟ್ಬಿಡಿ, ಇದು ಬಿಟ್ಬಿಡಿ, ನಿಮಗೆ ನೋಡಬೇಕಾಗಿರೋದು ಯಾವುದು ಇದು, ಓಕೆನಾ. ಇಂಪ್ರೆಷನ್ ಕ್ಲಿಕ್ ಟು ರೇಟು ಅದು, ಮತ್ತು ಕೆಳಗಡೆ CTR ಅವರೇಜ್ ವ್ಯೂ ಡ್ಯೂರೇಷನ್ ಏನಿದೆ ಅದು. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ನಿಮಗೆ ನೋಡಬೇಕು. ಒಂದು ಬಂದುಬಿಟ್ಟು ಇಂಪ್ರೆಷನ್ ಕ್ಲಿಕ್ ಟು ರೇಟು CTR, ಇನ್ನೊಂದು ಬಂದುಬಿಟ್ಟು
ಅವರೇಜ್ ವ್ಯೂ ಡ್ಯೂರೇಷನ್. ಓಕೆನಾ. ಸೊ ಇದು ಎರಡು ಬಂದುಬಿಟ್ಟು ನೀವು ಎಲ್ಲ ವೀಡಿಯೋದಲ್ಲಿ ಚೆಕ್ ಮಾಡಿ. ನಿಮ್ಮ CTR ಬಂದುಬಿಟ್ಟು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಳಗೆ ಬಂದುಬಿಟ್ಟು ಶೋ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಇದು ನಾನು ಗ್ರಾಫ್ ಏನಿದೆ ಓಪನ್ ಮಾಡ್ತೀನಿ. ಈ ಗ್ರಾಫ್ ಬಂದುಬಿಟ್ಟು ನಿಮ್ಮದು 33% ಏನಿದೆ ಪರ್ಸೆಂಟ್ ಏನಿದೆ ಅದಕ್ಕಿಂತ ನಿಮ್ಮದು ಒಂದು ಅಟ್ಲೀಸ್ಟ್ ಒಂದು 10%ಗಿಂತನೂ ಜಾಸ್ತಿ ಇರಬೇಕು ನಿಮ್ಮದು ಪರ್ಸೆಂಟೇಜು. ಓಕೆನಾ. ಸೊ ಇದು ಬಂದುಬಿಟ್ಟು ಅವರೇಜ್ ವ್ಯೂ ಪರ್ಸೆಂಟ್ ನಮ್ಮದು ಎಷ್ಟು ತೋರಿಸ್ತಾ ಇದೆ, ಇಲ್ಲಿ 23% ನಂದು ತೋರಿಸ್ತಾ ಇದೆ. ಓಕೆನಾ. ನೀವು ಇಲ್ಲಿ ನಾನು ಕೆಳಗೆ ಮಾರ್ಕ್ ಮಾಡೋಕ್ಕಾಗ್ತಿಲ್ಲ. ಸೊ ನಂದು ನೀವು ಅವರೇಜ್ ಪರ್ಸೆಂಟೇಜ್ ವ್ಯೂ ನೀವು ನೋಡಿದರೆ 23% ಇದೆ, ಜಾಸ್ತಿ ಇದೆ. ಬಟ್ ನಿಮಗೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿರಬೇಕು, ನಿಮ್ಮದು ಅಟ್ಲೀಸ್ಟ್ 8%ಗಿಂತ ಜಾಸ್ತಿ ಇರಬೇಕು. ಯೂಟ್ಯೂಬ್ ಏನು ಹೇಳುತ್ತೆ ಅದೇ ಹೇಳುತ್ತೆ ನಿಮಗೆ. ನಿಮ್ಮದು ಅವರೇಜ್ ಏನು ಕೆಳಗಡೆ ಲಾಸ್ಟ್ ಏನಿರುತ್ತೆ ಅವರೇಜ್ ವ್ಯೂ ಡ್ಯೂರೇಷನು ಅದು 8%ಗಿಂತ ಜಾಸ್ತಿ ಇರಬೇಕು. ಆ ಕಂಡೀಷನಲ್ಲಿ ಏನಾಗುತ್ತೆ, ನಿಮ್ಮದು ಬೇಗ ವೀಡಿಯೋ ಗ್ರೋತ್ ಆಗುತ್ತೆ ಆ್ಯಂಡ್ ಹೆಲ್ಪ್ ಸಿಗುತ್ತೆ ನಿಮ್ಮದು ಇನ್ನೂ ಮುಂದಕ್ಕೆ ಹೋಗಿ ವ್ಯೂಸ್ ಬರೋದ್ರಲ್ಲಿ ಆ ವಿಡಿಯೋದಲ್ಲಿ. ಸೊ ನಿಮ್ಮದು ಅವರೇಜ್ ಡ್ಯೂರೇಷನ್ ಏನಾದರೂ 8%ಗಿಂತ ಕಡಿಮೆ ಇದ್ದರೆ ಅಟ್ಲೀಸ್ಟ್ ಲೈಕ್ ಒಂದು 5% ಆದರೂ ನಿಮ್ಮದು ಇರಬೇಕು. ಓಕೆನಾ. ಜಾಸ್ತಿ ಕಮ್ಮಿ ಅಂದರೆ ಒಂದು 5% ಆದರೂ ನಿಮ್ಮದು ಅವರೇಜ್ ವ್ಯೂ ಡ್ಯೂರೇಷನ್ ಪರ್ಸೆಂಟೇಜ್ ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ಆ ವಿಡಿಯೋಗೆ ವ್ಯೂಸ್ ಬರೋದು ನಿಂತೋಗ್ಬಿಡುತ್ತೆ. ಅದೊಂದು ಚೆಕ್ ಮಾಡಾದಮೇಲೆ ಪರ್ಸೆಂಟೇಜ್ ಚೆಕ್ ಮಾಡಾಯಿತಾ. ಆ ಪರ್ಸೆಂಟೇಜ್ ಚೆಕ್ ಮಾಡಾದ್ಮೇಲೆ ನಿಮ್ಗೇನು ಚೆಕ್ ಮಾಡಬೇಕು, ಇನ್ನೊಂದು ಇಲ್ಲಿ ಇಂಪ್ರೆಷನ್ ಕ್ಲಿಕ್ ಟು ರೇಟು ಈ ಆಪ್ಷನ್ ಇದೆಯಲ್ಲ ಇದನ್ನು ಒಂದು ಚೆಕ್ ಮಾಡಬೇಕು. ಇದರಿಂದ ನಿಮ್ಗೇನಾದರೂ ಡೌನು ಆ್ಯರೋ ಮಾರ್ಕ್ ಡೌನ್ ಏನಾದರೂ ಹೋಗ್ತಾ ಇದ್ದರೆ ನೀವೇನು ಮಾಡ್ಬೋದು, ನೀವು ಬಂದುಬಿಟ್ಟು ಥಂಬ್ನೇಲ್ನ ಚೇಂಜ್ ಮಾಡ್ಬೋದು. ಈ ಥಂಬ್ನೇಲ್ ಏನಿದೆ ಇದನ್ನು ಚೇಂಜ್ ಮಾಡಿಬಿಡಿ, ತೆಗೆದುಬಿಡಿ. ಈ ಥಂಬ್ನೇಲ್ ಬೇಡ. ಇದರಿಂದ ನಿಮಗೆ ಕ್ಲಿಕ್ಕೇ ಆಗ್ತಿಲ್ಲ, ಆಡಿಯನ್ಸ್ ಕ್ಲಿಕ್ ಮಾಡ್ತಿಲ್ಲ. ಸೊ ಥಂಬ್ನೇಲ್ ನೋಡಿನೇ ಆಡಿಯನ್ಸ್ ಕ್ಲಿಕ್ ಮಾಡ್ತಿಲ್ಲ ಅಂದರೆ ವೀಡಿಯೋದಲ್ಲಿ ಏನಿದೆ ಅಂತ ಕ್ಲಿಕ್ ಮಾಡ್ತಾರಾ? ಇಲ್ಲ ಅಲ್ವಾ. ನಿಮ್ಮ ವೀಡಿಯೋ ನೋಡಬೇಕಂದ್ರೆ ಮೇಯ್ನಾಗಿ ಥಂಬ್ನೇಲ್ ಕರೆಕ್ಟಾಗಿರಬೇಕು. ಸೊ ಥಂಬ್ನೇಲ್ನ ಚೇಂಜ್ ಮಾಡಿಬಿಟ್ಟು ಒಂದು ಸಲ ನೋಟಿಸ್ನ ಮಾಡಿ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಬರ್ತಾ ಇದೆಯಾ ಇಲ್ವಾ ಅಂದ್ಬಿಟ್ಟು. ಓಕೆನಾ ಗೈಸ್, ನಾನು ಹೇಳಿದ್ನಲ್ಲ ಆ ಪಾಯಿಂಟ್ಸ್ಗಳನ್ನೆಲ್ಲ ಕವರ್ ಮಾಡಿ. ಆ್ಯಂಡ್ ಮೇಯ್ನಾಗಿ ಬಂದುಬಿಟ್ಟು ಬ್ರೌಸ್ ಫ್ಯೂಚರು ಸಜೆಸ್ಟೆಡ್ ವೀಡಿಯೋದಿಂದ ನಿಮ್ಮದು ವೀಡಿಯೋಗೆ ವ್ಯೂಸ್ ಬರಬೇಕು. ಸರ್ಚ್ ಬಿಟ್ಬಿಡಿ. ಸರ್ಚಲ್ಲಿ ಬಂದುಬಿಟ್ಟು ನಿಮ್ಮ ಕೀವರ್ಡ್ಸ್ ರ್ಯಾಂಕ್ ಅಂದರೆ ಸರ್ಚಲ್ಲಿ ಬರುತ್ತೆ. ನಿಮ್ಮ ಕೀವರ್ಡ್ಸ್ ಏನಾದರೂ ರ್ಯಾಂಕ್ ಆಗಿಲ್ಲ ಅಂದರೆ ಸರ್ಚಲ್ಲಿ ವ್ಯೂಸ್ ಬರೋಲ್ಲ. ಸರ್ಚ್ನ ನಾವು ತಗೊಳ್ಳೋದು ಬೇಡ, ಜಸ್ಟ್ ನಾವು ತಗೊಳ್ಳೋಣ ಬ್ರೌಸ್ ಫೀಚರು ಪ್ಲಸ್ ಸಜೆಸ್ಟೆಡ್ ವೀಡಿಯೋ. ಇದು ಎರಡೂ ಬಂದುಬಿಟ್ಟು ಯೂಟ್ಯೂಬ್ ಕಳಿಸೋದು. ಓಕೆನಾ. ನಿಮ್ಮದು ಇಂಪ್ರೆಷನು ಯೂಟ್ಯೂಬ್ ಸರ್ಚ್ ಅಂದರೆ ಅದು ನಾವು ಓನಾಗಿ ಕೀವರ್ಡ್ಸ್ನ ಹಾಕಿ ಸರ್ಚ್ ರ್ಯಾಂಕಲ್ಲಿ ತೊಗೊಬರೋದು ವೀಡಿಯೋ. ಸೊ ಸರ್ಚ್ ಬಿಟ್ಬಿಡಿ. ಬ್ರೌಸ್ ಫೀಚರು ಇನ್ನೊಂದು ಸಜೆಸ್ಟೆಡ್ ವೀಡಿಯೋ ಇದೆರಡೂ ಚೆಕ್ ಮಾಡಿ 4-5 ವೀಡಿಯೋದಲ್ಲಿ. ಸೊ ನಿಮಗೆ ಯಾವುದಾದ್ರೂ ಒಂದು 2-3 ವೀಡಿಯೋದಲ್ಲೂ ಏನಾದರೂ ಬ್ರೌಸ್ ಫೀಚರು ಸಜೆಸ್ಟೆಡ್ ವೀಡಿಯೋದಿಂದ ವ್ಯೂಸ್ ಬರ್ತಾ ಇದೆ, ಓಕೆ, ಯೂಟ್ಯೂಬ್ ಕಡೆಯಿಂದ ಎಲ್ಲನೂ ಓಕೆ. ಸೊ ನಿಮಗೆ ಮಾಡಬೇಕಾಗಿರೋದು ಏನು, ಕಷ್ಟಪಡಬೇಕು, ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡಬೇಕು. ವೀಡಿಯೋಸಲ್ಲಿ ಜೀವ ಇಲ್ಲ ಅಂದರೆ ಜೀವ ತುಂಬಿಬಿಟ್ಟು ಚೆನ್ನಾಗಿ ವೀಡಿಯೋ ಮಾಡಿ ಪೋಸ್ಟ್ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.